ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಣ್ಣ ಬಣ್ಣದ ಮಾತು ನಂಬಿ ಲಕ್ಷ ಲಕ್ಷ ರೂಪಾಯಿಯನ್ನ ಕಳೆದುಕೊಂಡಿರುವಂಥ ಮಹಿಳೆಯರು, ಲೋನ್, ಕೆಲಸ, ಅದರ ಜೊತೆಗೆ ಹಣ ಡಬಲ್ ಆಗತ್ತೆ ಅನ್ನುವಂಥ ಆಸೆಗೆ ಬಿದ್ದು ಈಗ ಮಹಿಳೆಯರು ಕಂಗಾಲಾಗಿದ್ದಾರೆ. ಹಣವನ್ನ ಕಳೆದುಕೊಂಡಿರುವಂತಹ ಗದಗ ತಾಲೂಕಿನ ಅಸುಂಡಿ ಗ್ರಾಮದ ಮಹಿಳೆಯರು. ಪ್ರೇಮಗುಡಿ ಎಂಬ ಮಹಿಳೆಯ ವಿರುದ್ಧ ಮಹಿಳೆಯರ ಗಂಭೀರ ಆರೋಪ ಇದು. ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸೋದಾಗಿ ನಂಬಿಸಿದ್ರು ಪ್ರೇಮ ಮಾತನ್ನ ನಂಬಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಜನ. ಆ ಗ್ರಾಮದ 25ರಿಂದ 30 ಮಹಿಳೆಯರಿಗೆ ಪ್ರೇಮ ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕಿರುವಂಥದ್ದು. ನ್ಯಾಯ ಕೊಡಿಸುವಂತೆ ಈಗ ಸಚಿವರ ಮುಂದೆ ಕೈ ಮುಗಿದು ಮಹಿಳೆಯರು ಬೇಡಿಕೊಂಡಿದ್ದಾರೆ. ಲೋನ್ ಕೊಡಿಸೋದು ಆಗಿರ್ಬೋದು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕೆಲಸ, ಕಾರ್ಮಿಕರ ಕಾರ್ಡ್ ಆಗಿರ್ಬೋದು, ಅದರ ಜೊತೆಗೆ ಡಬಲ್ ಹಣ ಆಗತ್ತೆ ಅಂಥೇಳಿ ಆ ರೀತಿ ಮಾಡಿಸ್ಕೊಡ್ತೀನಿ ಅಥವಾ ಮಾಡಿಕೊಡ್ತೀನಿ ಅಂಥೇಳಿ ನಂಬಿಸಿ ಮಕ್ಮಲ್ ಟೋಪಿ ಹಾಕಿರುವಂಥ ಪ್ರೇಮಗುಡಿ ಅಂತ. ಸುಮಾರು 3-4 ವರ್ಷಗಳಿಂದ ಮೋಸಕ್ಕೆ ಒಳಗಾಗಿರುವಂಥ ಮಹಿಳೆಯರು ಕೊನೆಗೂ ಕೂಡ ಆಕೆಯ ಬಂಡವಾಳ ಗೊತ್ತಾಗತ್ತೆ. ಆವಾಗ ಬೀದಿಗೆ ಬಂದಿದ್ದಾರೆ ಈಗ ರೊಚ್ಚಿಗೆದ್ದು. ಅಂದರೆ ನಾನೊಬ್ಳು ಅಧಿಕಾರಿ, ಅನೇಕ ಜನ ಪ್ರತಿನಿಧಿಗಳು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಅಧಿಕಾರಿಗಳು ನನಗೆ ಪರಿಚಯ ಇದ್ದಾರೆ ಅಂತೇಳಿ ಜನರನ್ನು ಈ ಪ್ರೇಮ ಅನ್ನುವಂಥ ಮಹಿಳೆ ನಂಬಿಸ್ತಿದ್ರು. ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸೋದಾಗಿ ನಂಬಿಸಿರುವಂಥ ಪ್ರೇಮ ಕೊನೆಗೆ ಮಾಡಿದ್ದೇನು, ಮಣ್ಣು ತಿನ್ನೋ ಕೆಲಸ, ಮೋಸ ಮಾಡಿದ್ದು. ಎಲ್ಲಿಯ ತನಕ ಮೋಸ ಹೋಗೋರು ಇರ್ತಾರೆ, ಅಲ್ಲಿಯ ತನಕ ಮೋಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಂಗಾಗಿರುವಂಥ ಘಟನೆ ಇದು. ಈಗ ಸಚಿವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆ ಮಹಿಳೆಯರ ನಂಬಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದೀವಿ, ವಾಪಸ್ ಕೊಡಿಸಿ ಅಂತೇಳಿ. ನಮ್ಮ ಕಂಪ್ಲೇಂಟ್ ತಗೋರಿ ಅಂತ ಹೇಳಕ್ ಬಂದಿದ್ದೀವಿ. ಕಂಪ್ಲೇಂಟ್ ನಿಮ್ಮ ಪ್ರೇಮ ಗುಡಿ ಅವ್ರ ಬಗ್ಗೆ ಸರ್. ಹೋದ ಸಲ ಸಾರಿ ಕಂಪ್ಲೇಂಟ್ ಆಗಿತ್ತಲ್ಲ, ಮತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಈಗ ಆ ಮಹಿಳೆಯರ ನಂಬಿ ಒಂದು 25ರಿಂದ 30 ಮಹಿಳೆಯರಂತೂ ಮೋಸಕ್ಕೆ ಹೋಗಿದ್ದಾರೆ. ಸೊ ಇವರು ಹೇಗೆ ಮೋಸ ಹೋದ್ರು, ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ನಡೀತಾ ಇತ್ತು, ಯಾವ ರೀತಿಯಾಗಿ ಆಸೆ ಆಮಿಷಗಳನ್ನು ನೋಡಿದ್ರು ಆ ಮಹಿಳೆ ಅಂತ? ಹೇಮಕುಮಾರ್, ಏನಂದ್ರೆ ಗದಗ ನಗರದ ಗಂಗಿಮಡಿ ಅಂತಕ್ಕಂಥ ಕಾಲನಿಯ ನಿವಾಸಿ ಪ್ರೇಮಗುಡಿ ಅನ್ನುವಂಥವ್ರು ಗದಗ ತಾಲೂಕಿನ ಅಸುಂಡಿ ಗ್ರಾಮದ ಸುಮಾರು ಒಂದು 25-30 ಜನ ಮಹಿಳೆಯರಿದ್ರು. ಅವ್ರಿಗೆ ಹಣದ ಹಣವನ್ನ ಇಸ್ಕೊಂಡು ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಅಸುಂಡಿ ಗ್ರಾಮದ ಮಹಿಳೆಯರಿಂದ ಕೇಳಿ ಬರ್ತಕ್ಕಂಥ ಒಂದು ಆರೋಪ. ಲೋನ್ ಕೊಡಿಸ್ತೀನಿ, ಜೊತೆಗೆ ಸರ್ಕಾರಿ ಹಾಗೂ ಯಾವ್ದಾದ್ರು ಡಿ ಎ ಗ್ರೂಪ್ನ ಕೆಲಸ ಕೊಡಿಸ್ತೀನಿ ನಿಮ್ಮ ಮನೆ ಮಕ್ಕಳಿಗೆ ಅಂತಕ್ಕಂಥದ್ದು. ಆಮೇಲೆ ನಿಮ್ಮ ಹಣವನ್ನ 2 ವರ್ಷ ಇಲ್ಲ 3 ವರ್ಷ ನನ್ನ ಹತ್ರ ಬಿಡ್ರಿ, ಅದನ್ನ ಡಬಲ್ ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಆಮಿಷಗಳನ್ನ ಒಡ್ಡಿ ಅವ್ರ ಹತ್ರ ಕಡಿಮೆ ಅಂದ್ರೂ 50,000ದಿಂದ 80,000, 1,80,000 ತನ ಪ್ರತಿಯೊಬ್ಬರ ಕಡೆ ಹಣವನ್ನ ಇಸ್ಕೊಂಡಿರ್ತಕ್ಕಂಥದ್ದು. ಈ ಏನು ಸುಮಾರು ಒಂದು 3-4 ವರ್ಷಗಳ ಹಿಂದೆ, ಅಂದ್ರೆ 2022ರ ಆಸುಪಾಸಿನಲ್ಲೇ ಈ ಮಹಿಳೆ ಅವ್ರ ಹತ್ರ ಹಣವನ್ನ ಇಸ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಅಸುಂಡಿ ಗ್ರಾಮದ ಏನು ಒಂದು ದಲಿತ ಕಾಲೋನಿ ಇದೆ, ಆ ಕಾಲೋನಿಯಲ್ಲಿರ್ತಕ್ಕಂಥ ಆ ಮಹಿಳೆಯರಿಗೆ, ಅಂದ್ರೆ ಅವರು ಅಷ್ಟೊಂದು ಅಕ್ಷರಸ್ಥರ ಅಲ್ಲ, ಅಂದ್ರೆ ದಿನಗೂಲಿ ಕೆಲಸ ಮಾಡ್ಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥವ್ರು. ಅವ್ರಿಗೆ ಮನೆಯಲ್ಲಿ ಅವ್ರ ಗಂಡಂದ್ರಿಗೇನೆ ಇಲ್ದೇ ಇರೋ ಹಾಗೆ ಈ ಮಹಿಳೆ ಅವರನ್ನ ಮೈಂಡ್ ವಾಶ್ ಮಾಡಿ ಬಣ್ಣ ಬಣ್ಣದ ಮಾತುಗಳನ್ನ ಹೇಳಿ ಒಂದ್ ರೀತಿ ಲಕ್ಷ ಲೂಟಿದಾಳೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ನಿನ್ನೆ ಇವರು ಆಕೆ ಮನೆಗೆ ಸಹ ಹೋಗಿ ಅದೆಷ್ಟೋ ಬಾರಿ, ಅಂದ್ರೆ ಒಂದ್ ಕಡೆ ಸಂಸಾರದಲ್ಲಿ ಗಂಡಂದ್ರಿಗೆ ಹೇಳಲಾರ್ದೇನೆ ಇವರು ತಾವು ಕೂಡಿಟ್ಟ ಹಣವನ್ನ ಆಕೆಗೆ ಕೊಟ್ಟು ಮೋಸ ಹೋಗಿರೋಂಥದ್ದು. ಅದನ್ನ ಹಾಗೇನೆ ಅವ್ರ ಮನೆಗೆ ಹೋಗಿ ಕೇಳಿ ಹಣವನ್ನ ಪಡ್ಕೊಂಡ್ರಾಯ್ತು ಅಂತಕ್ಕಂಥ ಪ್ರಯತ್ನ ಕೂಡ ಈ ಮಹಿಳೆಯರು ಮಾಡಿದ್ದಾರೆ. ಆದ್ರೆ ಆ ಸಮಯದಲ್ಲಿ ಆಕೆ ಒಂದ್ ರೀತಿ ಧಮಕಿ ಹಾಕೋದು, ನಿಮ್ಮನ್ನ ಹೊಡೆಸ್ತೀನಿ, ಇಲ್ಲ ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಈ ರೀತಿ ಎಲ್ಲ ಮಾಡಿರ್ತಕ್ಕಂಥದ್ದು. ಇದಾದ ನಂತರ ಆ ಮಹಿಳೆಯರೆಲ್ಲರೂ ಸೇರಿ ಅಂದ್ರೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನ ದಾಖಲಿಸಿದ್ದಾರೆ. ಆ ಪ್ರಕರಣ ದಾಖಲಿಸಿದ ನಂತರ ನಿನ್ನೆ ಏನು ಗದಗ ಜಿಲ್ಲಾ ಮಟ್ಟದ ದರ್ಶನ ಇತ್ತು, ಅಲ್ಲಿ ಸಚಿವ ಎಚ್ ಕೆ ಪಾಟೀಲ್ರಿಗೆ ಅವರು ಮನವರಿಕೆ ಮಾಡ್ತಾರೆ. ಸಚಿವ ಎಚ್ ಕೆ ಪಾಟೀಲ್ ಮುಂದೆ ಏನು ನ್ಯಾಯವನ್ನ ಕೇಳ್ತಾರೆ. ಹಾಗಾಗಿ ಸಚಿವರು ಸಹ ನ್ಯಾಯ ಕೊಡಿಸ್ತೀನಿ ಅಂತಕ್ಕಂಥ ಒಂದು ಭರವಸೆನ ನೀಡಿದ್ದಾರೆ. ಹೇಮಕುಮಾರ್, ಥ್ಯಾಂಕ್ ಯು ಫಾರೂಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೆಲಸ ಕೊಡಿಸ್ತೀನಿ ಅಂತಂದು ಹೇಳಿ ತೊಗೊಂಡಾಡ್ರಿ, ನಮ್ಮ ರೊಕ್ಕ ನಮಗೆ ವಾಪಸ್. ಯಾರು ಅವರು? ಪ್ರೇಮಗುಡಿ ಅಣ್ಣ. ಏನು ಮಾಡ್ತಾರೆ ಅವ್ರ ಕೆಲಸ? ಅವರು ಕಾರ್ಮಿಕರ ಕಾರ್ಡ್ ಮ್ಯಾಗ ಅಧ್ಯಕ್ಷರಾಗ್ಯಾರ.
ಬರೋದಿಲ್ಲ ನಾವು